ಓಂ ಅಂತರ ಉಪಪತ್ತೇಃ ಓಂ ಯಯೇಷ ಆದಿತ್ಯ ಪುರುಷಃ ಸೋಹಮಸ್ಮಿ ಸ ಏವ ಅಹಮಸ್ಮಿ ಯಯೇಷೋಂತರಕ್ಷಿಣಿ ಪುರುಷಃ ದೃಶ್ಯತೆ. 1ನೇ ಅಧ್ಯಾಯದ 2ನೇ ಪಾದದ 13ನೇ ಸೂತ್ರ ಇದು. ಅದರ ತತ್ವಪ್ರಕಾಶಕ ನೋಡ್ಲಿಕ್ಕೆ ತೊಡಗಿದ್ದೀವಿ. ಪೂರ್ವ ಪಕ್ಷ ಏನು ಅನ್ನೋದನ್ನ ಆಚಾರ್ಯರೇ ಭಾಷ್ಯದಲ್ಲಿ ತೋರಿಸಿದ್ದಾರೆ. ನಾವು ಅದನ್ನ ನೋಡ್ತಿದ್ದೇವೆ. ತೈತ್ತರೀಯ ಉಪನಿಷತ್ತು ಅದರ ಹಿನ್ನೆಲೆ ಮುನ್ನೆಲೆ ಇದನ್ನೆಲ್ಲ ಗಮನಿಸಿದರೆ ವಿಷ್ಣುವೇ ಈ ಭಾಗದಿಂದ ಪ್ರತಿಪಾದ್ಯ ಅಂತ ಗೊತ್ತಾಗ್ತದೆ. ಛಾಂದೋಗ್ಯ ಉಪನಿಷತ್ತನ್ನು ಗಮನಿಸಿದರೆ ಅಗ್ನಿಯೇ ಚಕ್ಷುರಂತಸ್ಥ ಹೃದಯಾಂತಸ್ಥ ಅಂತ ಕಾಣಿಸ್ತದೆ. ಹೀಗೆ 2 ಥರದ ವೇದ ವಾಕ್ಯಗಳಿರೋದ್ರಿಂದ ಸಂಶಯ ಬರಲಿಕ್ಕೆ ಕಾರಣ ಆಗಿದೆ. ಆದರೆ ಪೂರ್ವ ಪಕ್ಷದವರು ಅಗ್ನಿಯೇ ಕಣ್ಣಿನಲ್ಲಿದ್ದಾನೆ ಎಂಬುದಾಗಿ ತಮ್ಮ ಅಭಿಪ್ರಾಯವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅದಕ್ಕೆ ಅವರು ಕೊಟ್ಟ ಕಾರಣಗಳು ಕೂಡ ಕೊನೆಗೆ ಬಂದದ್ದನ್ನು ನಾವು ನೋಡಿದ್ದೇವೆ. ಏತಸ್ಮಿನ್ ಪ್ರಕರಣೆ ಅಗ್ನಯಃ ಸಮೂದಿರೆ ಅಥಃ ಅಗ್ನಯಃ ಸಮೂದಿರೆ ಗಾರ್ಹಪತ್ಯಃ ಅನುಶಶಾಸ ಇತ್ಯಾದಿ ಬಹುವಗ್ನಿ ಶ್ರುತಿ ಸದ್ಭಾವಾಶ್ಚ. ಅಲ್ಲಿವರೆಗೆ ಸಮಾಪ್ತ ಆಗಿತ್ತು. ಬಹುವಗ್ನಿ ಶ್ರುತಿ ಅಂದ್ರೆ ಅನೇಕ ಅಗ್ನಿಗಳು, ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿ ಮತ್ತು ದಕ್ಷಿಣಾಗ್ನಿ ಅಂತ, ಅಥವಾ ಅದನ್ನೇ ಅನ್ವಾಹಾರ್ಯ ಪಚನ ಅಂತನೂ ಅಲ್ಲಿ ಶಬ್ದ ಪ್ರಯೋಗಿಸಿರಬಹುದು. 3 ಥರದ ಅಗ್ನಿಗಳಲ್ಲಿ ಮನೆಯಲ್ಲಿದ್ದವು. ಆ ಅಗ್ನಿ ದೇವತೆಗಳು ಈತನಿಗೆ ಎಲ್ಲವನ್ನೂ ಉಪದೇಶ ಮಾಡಿದರು. ಹೀಗೆ ಬಹುವಗ್ನಿ ಶ್ರುತಿ ಅಂದ್ರೆ ಅನೇಕ ಅಗ್ನಿಗಳು, ಆ ಅನೇಕ ಅಗ್ನಿಗಳನ್ನು ವರ್ಣನೆ ಮಾಡುವಂತಹ ಶ್ರುತಿಗಳು. ಆ ಶ್ರುತಿ ಇಲ್ಲಿರೋದರಿಂದ ನಾವು ಇಲ್ಲಿ ಪ್ರತಿಪಾದಿತನಾದವನು ಅಗ್ನಿ ಅಂತಲೇ ಒಪ್ಪಬೇಕು, ಹೊರತು ನಾರಾಯಣ ಅಲ್ಲ ಅಂತ ಪ್ರಶ್ನೆ. ಅದು ಯಾಕೆ ಅಂತ ಅನ್ನೋದು ಅಭ್ಯಾಸಸ್ಯ ಸಮಾಖ್ಯಾತೋ ಬಲವತ್ವಾತ್ ಅಂತ ಮುಂದಿನ ವಾಕ್ಯದಿಂದ ಇನ್ನೂ ಸ್ಪಷ್ಟ ಆಗ್ತದೆ. ಅನೇಕ ಅಗ್ನಿಗಳನ್ನು ಹೇಳುವ ವಾಕ್ಯದಿಂದ ಏನು ಉಪಯೋಗ ಅನ್ನೋದು ಮುಂದೆ ಗೊತ್ತಾಗ್ತದೆ. ಪ್ರಾಸಂಗಿಕವಾಗಿ ಹೇಳಿರ್ತೇನೆ. ಗಾರ್ಹಪತ್ಯಾಗ್ನಿ ಅಂದ್ರೆ ಒಬ್ಬ ಮನೆಯ ಒಡೆಯನಾದವನು ಪ್ರತಿನಿತ್ಯ ಒಂದೇನು ಅಗ್ನಿಯನ್ನು ಮೇಂಟೈನ್ ಮಾಡಿರ್ತಾನೆ, ಅದಕ್ಕೆ ಗಾರ್ಹಪತ್ಯಾಗ್ನಿ ಅಂತ ಹೇಳ್ತಾರೆ. ಆಹವನೀಯಾಗ್ನಿ ಅಂದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಹೋಮ ದಿನನಿತ್ಯ ನಡೆಯುವಂಥದ್ದಲ್ಲ, ಯಾವುದೋ ಒಂದು ಕಾಲಕ್ಕೆ ಮಾತ್ರ ನಡೆಯುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಅಗ್ನಿಯನ್ನ ಆಹವನೀಯಾಗ್ನಿ ಅಂತಾರೆ. ದಕ್ಷಿಣಾಗ್ನಿ ಅಥವಾ ಅನ್ವಾಹಾರ್ಯ ಪಚನ ಅಂದ್ರೆ ಯಾವುದಾದ್ರೂ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ಬೇಕಾದಂತಹ ಅಗ್ನಿ ಅಂತ, ಹೀಗೆಲ್ಲ ಅದನ್ನ ಬೇರೆ ಬೇರೆ ಪ್ರಸಂಗಗಳಲ್ಲಿ ವರ್ಣನೆ ಮಾಡಿರ್ತಾರೆ. ಅದಕ್ಕೆ ಸಾಮಾನ್ಯವಾಗಿ 3 ಅಗ್ನಿಗಳು ಅಂತ ಪ್ರಸಿದ್ಧ. ಕೆಲವು ಕಡೆ 5 ಅಗ್ನಿಗಳಂತೂ ಹೇಳೋದಿದೆ. ಹೀಗೆ ಅಂತೂ ಬಹುವಗ್ನಿಯ ಶ್ರುತಿ ಅಂತ ಬಂತಲ್ಲ, ಅನೇಕ ಅಗ್ನಿಗಳನ್ನು ವರ್ಣನೆ ಮಾಡುವ ಶ್ರುತಿಗಳು ಅಲ್ಲಿವೆ ಅಂತ ಇಷ್ಟು ವರ್ಣನೆ ಬಂದಿದೆ. ಅದಕ್ಕಿಂತ ಮುಂಚಿನ ವಾಕ್ಯನೂ ಕೂಡ ಬಂದಿತ್ತು. ಆದಿತ್ಯ ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತ್ ಇತಿ ಶ್ರುತೇಃ ಅಕ್ಷಿ ಆದಿತ್ಯಯೋ ಏಕವಿಧತ್ವಾತ್ ಆದಿತ್ಯಸ್ಥತ್ವೇನ ಅಗ್ನೇಹೇವ ಅಕ್ಷಿಸ್ಥತ್ವ ಸಿದ್ಧೇಃ. ಆದಿತ್ಯ ಚಕ್ಷುರ್ಭೂತ್ವ ಮುಖಂ ಅಕ್ಷಿಣಿ ಪ್ರಾವಿಶತ್ ಅಂತ ಹೀಗೆ ವೇದವಾಕ್ಯ ಇದೆ. ಆ ವೇದವಾಕ್ಯದಿಂದ ಆದಿತ್ಯನೇ ಚಕ್ಷುಸ್ಸಿನಲ್ಲಿ ಕೂಡ ಇದ್ದಾನೆ ಅಂತ ನಾವು ತಿಳಿದು ಬರ್ತದೆ ಅಂತ ಒಂದು ಅಭಿಪ್ರಾಯ ಅವರು ಹೇಳಿದ್ರು. ಅದರ ಆ ವೇದವಾಕ್ಯದ ಅಭಿಪ್ರಾಯವನ್ನ ಭಾವದೀಪ ಟಿಪ್ಪಣಿಯಲ್ಲಿ 757ನೇ ಪುಟದಲ್ಲಿ ನಚವಾಚ್ಯಂ ಅಂತ ಹೀಗಿದೆಯಲ್ಲ, ಅಲ್ಲಿ ಮುಂದೆ ಆದಿತ್ಯ ಅನ್ನುವ ಆ ಮಾತಿನ ಅರ್ಥವನ್ನು ಗಮನಿಸಬಹುದು. ಆದಿತ್ಯ ಈಸ್ ಈಕ್ವಲ್ ಟು ಆದಿತ್ಯ ಮಂಡಲ ಅಭಿಮಾನಿ, ಸೂರ್ಯಮಂಡಲದ ಅಭಿಮಾನಿಯಾದಂತಹ ದೇವತೆ, ಹೀಗರ್ಥ. ಅದಾದ್ಮೇಲೆ ಕಾಮ ಆದಿತ್ಯ ಚಕ್ಷು ಭೂತ್ವ ಅಂತಿದೆಯಲ್ಲ, ಆದಿತ್ಯ ಅನ್ನೋದಕ್ಕೆ ಆದಿತ್ಯ ಮಂಡಲ ಅಭಿಮಾನಿ ಅಂತ ಅರ್ಥ. ಚಕ್ಷು ಈಸ್ ಈಕ್ವಲ್ ಟು ರೂಪಾಂತರೇಣ ಚಕ್ಷುರ್
ದೇವತಾ ಭೂತ್ವ, ಅವನೇ ಮತ್ತೊಂದು ರೂಪದಿಂದ ಚಕ್ಷುಸ್ಸಿನ ದೇವತೆಯಾಗಿ ಅಕ್ಷಿಣೀ ಪ್ರಾವಿಶತ್ ಅಂದ್ರೆ ನಮ್ಮ ಕಣ್ಣಿನ ಗೋಲಕಗಳನ್ನ ಪ್ರವೇಶ ಮಾಡಿದ. ಇದು ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ವೇದವಾಕ್ಯ. ಆದಿತ್ಯ ಮಂಡಲಸ್ಯ ಯದ್ದೇವತಾಕತ್ವಂ ಚಕ್ಷುರ್ಗೋಲಕಸ್ಯಾಪಿ ತದ್ದೇವತಾಕತ್ವ ರೂಪ ಏಕವಿಧತ್ವ ಉಕ್ತೇಹೇ. ಆದಿತ್ಯ ಮಂಡಲಕ್ಕೆ ಯಾರು ದೇವತೆಯೋ ಚಕ್ಷುರ್ಗೋಲಕಕ್ಕೂ ಕೂಡ ಅವನೇ ದೇವತೆ ಅನ್ನೋದು ಅಲ್ಲಿ ಕಂಡು ಬರ್ತದೆ ಅಂತ ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಶ್ರುತಿ ಸದ್ಭಾವಾಚ ಅನ್ನುವವರೆಗೆ ಪೂರ್ವ ಪಕ್ಷದವರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡ್ರು. ಅದಕ್ಕೆ ಸಿದ್ಧಾಂತದವರು ತಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಒಂದು ಮಾತನ್ನು ಹೇಳುವ ಸಾಧ್ಯತೆ ಇದೆ. ಅದೇನು ಅಂದ್ರೆ, ಈ ಅಗ್ನಿನೇ ನಚವಾಚ್ಯಂ ಅಗ್ನೇಃ ಆದಿತ್ಯಸ್ಥತ್ವ ಕಥನಂ ಔಪಚಾರಿಕಂ ಕಿಂ ನ ಸ್ಯಾತ್ ಯಶ್ಚಾಸಾವಾದಿತ್ಯಃ ಇತಿ ಶ್ರುತಿ ವಿರೋಧ ಇತಿ ನವಾಚ್ಯಂ ಅಂತ ಇಷ್ಟು ಪೂರ್ವ ಪಕ್ಷದವರು ಒಂದು ಅಭಿಪ್ರಾಯವನ್ನು ಅವರು ಅನುವಾದ ಮಾಡಿದ್ದಾರೆ, ಅದನ್ನು ವ್ಯಾಕರಣ ಮಾಡ್ತಾರೆ. ಸರಿ, ಅದೇನದು ಪೂರ್ವ ಪಕ್ಷಕ್ಕೆ ಮತ್ತ ಪ್ರಶ್ನೆ ಏನು ಸಿದ್ಧಾಂತದವರು ಮಾಡೋ ಸಾಧ್ಯತೆ ಇದೆ ಅಂದ್ರೆ, ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೆ ಅಂತ ನಾವು ತೈತ್ರಿಯ ಉಪನಿಷತ್ತಿನ 2ನೇ ಭಾಗ ಬ್ರಹ್ಮಾನಂದವಲ್ಲಿ ಅಲ್ಲಿ ಕೊನೆಗೆ ಗಮನಿಸಿದ್ದೇವೆ. ಅದರ ಅರ್ಥ ಏನು? ಯಾರು ಆದಿತ್ಯನಲ್ಲಿದ್ದಾನೋ ಮತ್ತೆ ಪುರುಷನಲ್ಲಿ ಯಾರಿದ್ದಾನೋ ಅವರಿಬ್ಬರು ಕೂಡ ಒಬ್ಬರೇ ಆಗಿದ್ದಾರೆ ಅಂತ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಭಾಗವನ್ನ ಗಮನಿಸಿದ್ರೆ ಅಲ್ಲಿ ವಿಷ್ಣುವನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅನ್ನೋದು ಸ್ಪಷ್ಟ. ಯಾಕೆ? ನಾವು ಅದನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಈ ತೈತ್ರಿಯ ಉಪನಿಷತ್ತಿನ 2ನೇ ಬ್ರಹ್ಮಾನಂದವಲ್ಲಿಯಲ್ಲಿ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೆ ಅದಕ್ಕಿಂತ ಮುಂಚೆ ಏನು ಬಂದಿದೆ? ಆನಂದ ಮೀಮಾಂಸಾದ ಬಗ್ಗೆ ಬಂದಿದೆ. ಸಯೇಕೋ ಮಾನುಷ ಆನಂದ ಅಂತ ಹೀಗೆ ಒಂದು ಮಾನುಷ ಆನಂದ ಅಂದ್ರೇನು, ಮನುಷ್ಯ ಗಂಧರ್ವರ ಆನಂದ ಅಂದ್ರೇನು, ಪಿತೃಗಳ ಆನಂದ ಮತ್ತೆ ಆಜಾನಜ ದೇವತೆಗಳ ಆನಂದ, ಹೀಗೆಲ್ಲ ವರ್ಣನೆ ಬಂದಿದೆ. ಕೊನೆಗೆ ತೇಯೇ ಶತಂ ಪ್ರಜಾಪತೇ ಆನಂದ ಸಯೇಕೋ ಬ್ರಹ್ಮಣ ಆನಂದ ಅಂತ ಹೀಗೆಲ್ಲ ಬಂದಿದೆ. ಶೇಷನ ಆನಂದವನ್ನು ವರ್ಣನೆ ಮಾಡಿ ಶೇಷನ ಆನಂದಕ್ಕಿಂತ ಮುಕ್ತನಾದ ಚತುರ್ಮುಖ ಬ್ರಹ್ಮನ ಆನಂದ ಬಹಳ ದೊಡ್ಡದು ಅಂತ ವರ್ಣನೆ ಮಾಡಿದ್ದಾರೆ. ಪರಮಾತ್ಮನ ಆನಂದವನ್ನು ಅಲ್ಲಿ ತಗೊಂಡೇ ಇಲ್ಲ. ಅದ್ರ ಕಾರಣ ಏನು? ಪರಮಾತ್ಮನ ಆನಂದ ಅನಂತವಾದದ್ದು. ಅವನ ಆನಂದದ ಮುಂದೆ ಇವರ ಆನಂದಗಳನ್ನು ನಾವು ಹೋಲಿಸಿ ನೋಡುವುದಲ್ಲ. ಅಪರಿಪೂರ್ಣವಾದ ಆನಂದ ಯಾರದಿದೆಯೋ ಅವ್ರದೇ ಆನಂದಗಳನ್ನು ಹೋಲಿಸುವ ಉದ್ದೇಶ ಅಷ್ಟೇ ನಮಗೆ ಅಂತ ಇಷ್ಟೆಲ್ಲ ಬಂದಿದೆ. ತೈತ್ರಿಯ ಉಪನಿಷತ್ತಿನ ಆ ಭಾಗಗಳನ್ನೆಲ್ಲ ಗಮನಿಸಿದರೆ ಮತ್ತು ಅಲ್ಲಿ ಆಚಾರ್ಯರು ಸೂತ್ರ ಭಾಷೆಯಲ್ಲಿ ಕೊಟ್ಟಿರುವಂತಹ ಪುರಾಣ ವಾಕ್ಯಗಳನ್ನು ಕೂಡ ಗಮನಿಸಿದರೆ ನಮಗೆ ವಿಷ್ಣುವೇ ಆದಿತ್ಯನಲ್ಲೂ ಇದ್ದವನು ಸೂರ್ಯನಲ್ಲೂ ಇದ್ದವನು ಗೊತ್ತಾಗ್ತದೆ. ಅದನ್ನು ಹಿಂದೆ ನಾವು ಪ್ರತಿಪಾದನೆ ಮಾಡಿದ್ದೇವೆ. ಯಶ್ಚಾಸಾವಾದಿತ್ಯ ಇತಿ ಶ್ರುತಿ ವಿರೋಧಾತ್, ಈ ಒಂದು ಶ್ರುತಿಯಿಂದ ವಿರೋಧ ಇರುವುದರಿಂದ ವಿಷ್ಣುವೇ ಆದಿತ್ಯನಲ್ಲಿದ್ದಾನೆ ಅಂತ ಹೋಗಬೇಕು. ಅಗ್ನಿ ಆದಿತ್ಯನಲ್ಲಿದ್ದಾನೆ ಅಂತ ಹೇಳುವ ಮಾತೇನಿದೆ ಅದು ಔಪಚಾರಿಕ, ಅದೇನು ಬಹಳ ನಾವು ಗಮನಿಸಬೇಕಾಗಿಲ್ಲ, ಅದಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ ಅಂತ ಅರ್ಥಾಂತರ ಮಾಡಬೇಕು ಅಂತ ತಾತ್ಪರ್ಯ. ಪ್ರಶ್ನೆ ಮಾಡುವವರು ತಾತ್ಪರ್ಯ ಈ ಥರ. ಈ ಪ್ರಶ್ನೆ ಮಾಡುವವರು ಸಿದ್ಧಾಂತಿಗಳು. ಅದಕ್ಕೆ ಅವರು ಪೂರ್ವ ಪಕ್ಷದವರು ಹೇಳ್ತಾರೆ, ಸೋಹಮಸ್ಮಿ ಸಯೇವಾಹಮಸ್ಮಿ ಇತ್ಯಾದಿ ಅಭ್ಯಾಸ ಅಭ್ಯಾಸಸ್ಯ ಸಮಾಖ್ಯಾತೋ ಬಲವತ್ವಾತ್. ನೀವು ಹಿಂದೆ ತೈತ್ರಿಯ ಉಪನಿಷತ್ನಲ್ಲಿ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯ ಅಂತ ಏನು ಬಂದಿತ್ತಲ್ಲ, ಅದನ್ನು ನೆಚ್ಚಿಕೊಂಡು ವಿಷ್ಣುವನ್ನೇ ಆದಿತ್ಯ ಮಂಡಲಸ್ಥ ಅವನೇ ಆನಂದಮಯ ಅಂತ ಏನು ತೀರ್ಮಾನ ಮಾಡಿದ್ದೀರಿ ಅದು ಸರಿಯಲ್ಲ. ಯಾಕೆ ಅಂದ್ರೆ ಈ ಛಾಂದೋಗ್ಯ ಉಪನಿಷತ್ತನ್ನು ನಾವು ಈಗ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಸೋಹಮಸ್ಮಿ ಸಯೇವಾಹಮಸ್ಮಿ ಅಂತ ಅಭ್ಯಾಸ ಮಾಡಿದ್ದಾರೆ. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಹೇಳುವುದು ಅಂತ ಅರ್ಥ. ಮತ್ತೆ ಮತ್ತೆ ಒತ್ತಿ ಹೇಳುವುದು, ಇದಕ್ಕೆ ಅಭ್ಯಾಸ ಅಂತ ಹೀಗೆ ಹೇಳ್ತಾರೆ. ಅಭ್ಯಾಸ ಅನ್ನೋದು ಸಮಾಖ್ಯಾಕ್ಕಿಂತ ಪ್ರಬಲ. ನಾವು ಅಭ್ಯಾಸ ಮತ್ತು ಸಮಾಖ್ಯ ಏನಂದ್ರೆ ಇನ್ನೊಂದ್ಸರಿ ಗಮನಿಸ್ಬೇಕು, ಇಲ್ಲದೆ ಹೋದ್ರೆ ನಮ್ಗದು
ಹಿಂದೆ ಬಂದದ್ದು ನೆನಪಿರೋದಿಲ್ಲ. ಹಿಂದೆ 1ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ ಸಮನ್ವಯ ಅಂತ ಏನು ಸೂತ್ರ ಬಂದಿದೆ, ತತ್ವ ಸಮನ್ವಯ ಅಂತ. ಅಲ್ಲಿ ಲಿಂಗಗಳನ್ನು ತೀರ್ಮಾನ ಮಾಡುವುದು, ತಾತ್ಪರ್ಯವನ್ನು ತೀರ್ಮಾನ ಮಾಡ್ಲಿಕ್ಕೆ ಏನು ಕಾರಣಗಳು ನೋಡಿದೀವಿ, ಒಂದ್ಸರಿ ನೆನಪು ಮಾಡ್ಕೊಳ್ಳೋದು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಇವೆಲ್ಲವೂ ಕೂಡ ತಾತ್ಪರ್ಯವನ್ನು ತೀರ್ಮಾನ ಮಾಡಲಿಕ್ಕೆ ಮೂಲಗಳು ಅಂತ ಬಂದಿವೆ. ನಾನು ಉಪಕ್ರಮ ಉಪಸಂಹಾರ ಅಂದೇನು ಅಂತ ಪ್ರತಿಯೊಂದನ್ನು ಹೇಳ್ತಾ ಕೊಡೋದಿಲ್ಲ ಇಲ್ಲಿ ಈ ಹಂತದಲ್ಲಿ. ಶಾಸ್ತ್ರವೊಂದರ ವಕ್ತೃ ಒಬ್ಬನ ತಾತ್ಪರ್ಯ ಏನು ತೀರ್ಮಾನ ಮಾಡ್ಲಿಕ್ಕೆ ಇವೆಲ್ಲ ಬೇಕು ಅಂತ ಬಂದಿದೆ. ಅದಷ್ಟಲ್ದೇನೆ ಈ 1ನೇ ಅಧ್ಯಾಯದ 3ನೇ ಪಾದದ 24ನೇ ಸೂತ್ರದಲ್ಲಿ ಒಂದು ಕಡೆ ಶ್ರುತಿರ್ಲಿಂಗಂ ಸಮಾಖ್ಯಾಚ್ಯ ವಾಕ್ಯಂ ಪ್ರಕರಣಂ ತಥಾ ಪೂರ್ವಂ ಪೂರ್ವಂ ಬಲಿ ಯಸ್ಯಾತ್ ಏವಂ ಆಗಮನಿರ್ಣಯ ಅಂತ ಮತ್ತೊಂದು ಕಡೆ ಬಂದಿದೆ ನೋಡಿ. ಸಮಾಖ್ಯ ಅಂತ ಬಂದಿದ್ದರಿಂದ ನಾವು ಅದನ್ನ ಮುಂದೆ ಬಂದದ್ದನ್ನ ನೋಡ್ಬೇಕಾಯ್ತು. ಅಂತೂ ತಾತ್ಪರ್ಯ, ಶಾಸ್ತ್ರಗಳ ತಾತ್ಪರ್ಯ ಏನು ತೀರ್ಮಾನ ಮಾಡಲಿಕ್ಕೆ ಈ 1ನೇ ಅಧ್ಯಾಯದ 1ನೇ ಪಾದದ ತತ್ವ ಸಮನ್ವಯಾತನ ಸೂತ್ರದಲ್ಲಿ ಬಂದ ಸೂತ್ರ ಭಾಷೆಯಲ್ಲಿ ಬಂದಿರುವ ಆ ಶ್ಲೋಕ ಅದನ್ನು ತಗೊಳ್ಳೋದಲ್ಲದೆ ಮುಂದೆ ಬಂದಿರುವ ಶ್ಲೋಕವೊಂದನ್ನ 3ನೇ ಪಾದ 24ನೇ ಸೂತ್ರ ಅಲ್ಲಿ ಇನ್ನೊಂದು ಪುರಾಣ ವಾಕ್ಯ ಇದೆ, ಅದನ್ನು ಕೂಡ ತಗೊಳ್ಬೇಕು. ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ ಇವೆಲ್ಲವೂ ಕೂಡ ಬಹಳ ಪ್ರಬಲವಾದದ್ದು ಅಂತ ಅಲ್ಲಿ ಬಂದಿದೆ, ಅದನ್ನು ಕೂಡ ತಗೊಳ್ಬೇಕು. ಇಷ್ಟನ್ನೆಲ್ಲ ತಗೊಂಡಾಗ ಅಭ್ಯಾಸಸ್ಯ ಚ ಸಮಾಖ್ಯಾತೋ ಬಲವತ್ವಾತ್ ಅಂತ ಅದನ್ನು ನಮ್ಗೆ ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಏನು ಸಮಾಖ್ಯ ಅಂದ್ರೆ ಏನು ಅಂದ್ರೆ, ಸಮಾಖ್ಯ ಅಂದ್ರೆ ನಾವೀಗ ಏನನ್ನು ಹೇಳಲಿಕ್ಕೆ ಹೊರಟಿದ್ದೀವಲ್ಲ, ಯಾವ ವಿಷಯವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೀವಲ್ಲ, ಅದಕ್ಕೆ ಸಮಾನವಾಗಿ ಮತ್ತೊಂದು ಆಖ್ಯಾನ. ಆಖ್ಯಾನ ಅಂದ್ರೆ ಒಂದು ಭಾಗ, ಪ್ರಕರಣ. ಹೀಗೆ ನಾವು ಇಲ್ಲಿ ಪ್ರತಿಪಾದನೆ ಮಾಡ್ತಿರುವ ವಿಷಯಕ್ಕೂ ಅಲ್ಲಿ ಇನ್ನೊಂದು ಕಡೆ ಯಾವುದೋ ಪ್ರತಿಪಾದನೆ ಮಾಡ್ತಿರುವ ವಿಷಯಕ್ಕೂ ಒಂದು ಸಮಾನತೆ ಇದ್ರೆ ಆವಾಗ ಈಗ ಪ್ರತಿಪಾದನೆ ಮಾಡ್ತಾ ಇರುವ ವಿಷಯಕ್ಕೊಂದು ಬಲ ಬರ್ತದೆ. ಅದನ್ನೇ ಸಮಾಖ್ಯ ಅಂತ ಹೇಳೋದು. ಇದು ನೀವು ಬ್ರಹ್ಮಸೂತ್ರ ಭಾಷ್ಯದ ಆ ಕನ್ನಡ ಅನುವಾದಗಳನ್ನ ಇಟ್ಕೊಂಡು ನೋಡಿದ್ರೆ ಅಲ್ಲಿ ಇದೆಲ್ಲ ಬಂದಿರ್ತದೆ, ಹಿಂದೆ ಬಂದಿರ್ತದೆ, ಅದನ್ನ ನೀವು ಗಮನಿಸಬಹುದು. ಇದನ್ನು ಸಮಾಖ್ಯ ಅಥವಾ ಸಮಾಖ್ಯಾನ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಸಮ್ ಅಂದ್ರೆ ಸಮಾನವಾದ, ಆಖ್ಯ ಅಂದ್ರೆ ಹೇಳಿಕೆ, ಸ್ಟೇಟ್ಮೆಂಟ್ ಅಂತ ಹೀಗರ್ಥ. ಇದು ಹಿಂದೆ ನಾವು ತೈತರಿಯ ಉಪನಿಷತ್ತನ್ನು ಏನು ನೋಡಿದ್ವಿ, ಅಲ್ಲಿ ಬಂದದ್ದು ಸಮಾಖ್ಯಾನ. ಆದ್ರೆ ಈ ಪೂರ್ವಪಕ್ಷದವ್ರು ಹೇಳ್ತಾರೆ ಅಲ್ಲಿ ಬಂದಿರುವ ಸಮಾಖ್ಯಾನಕ್ಕಿಂತ ಇಲ್ಲಿ ಬಂದಿರುವ ಅಭ್ಯಾಸ ಅನ್ನೋದು ಹೆಚ್ಚು ಬಲಶಾಲಿ ಅಂತ ಹೀಗೆ ಬಂದಿದೆ. ಅಭ್ಯಾಸ ಅಂತಂದ್ರೆ ಅದನ್ನೇ ಮತ್ತೆ ಹೇಳುದು, ಸೋಹಮಸ್ಮಿ ಸಯವಾಹಮಸ್ಮಿ. ಅಲ್ಲಿದ್ದವನು ನಾನೇ ಆಗಿದ್ದೇನೆ ಅಂತ ಅಗ್ನಿಗಳು ಒತ್ತಿ ಹೇಳ್ತಿದ್ದಾರೆ. ಹೀಗೆ ಒತ್ತಿ ಹೇಳ್ತಿರೋದ್ರಿಂದ ಇದನ್ನ ಅಗ್ನಿ ಅಂತಾನೆ ನಾವು ತಿಳ್ಕೊಳ್ಬೇಕು ಅಂತ ಅವರ ಪ್ರಶ್ನೆ. ಪೂರ್ವಪಕ್ಷ ಅಲ್ಲಿಗೆ ದೃಢ ಆಯ್ತು, ಬಲವತ್ವಾತ್ ಅನ್ನೋದು ಕೊರೆಗೆ. ಹೀಗೆ ಪೂರ್ವಪಕ್ಷದವರು ಬಲವತ್ವಾತ್ ಅಂತ ಹೇಳಿದ್ರು. ಅದಾದ್ಮೇಲೆ ಮತ್ತೆ ಸಿದ್ಧಾಂತದ ಸಮರ್ಥನೆ ಬರಬಹುದು. ನಚ ವಿಷ್ಣುಗ್ರಹಣೆ ಅಪೂರ್ವತೆಯ ಅಭ್ಯಾಸಸ್ಯಾಪಿ ಬಾಧಾ ಅಂತ ಹೀಗೆ ಇನ್ನೊಂದು ಪ್ರಶ್ನೆ ಬರಬಹುದು. ವಿಷ್ಣುವನ್ನು ತಗೊಳ್ಬೇಕೋ ಅಗ್ನಿಯನ್ನು ತಗೊಳ್ಬೇಕು ಅಂತ ಈ ಪ್ರಶ್ನೆ. ವಿಷ್ಣುವನ್ನು ತಗೊಂಡ್ರೆ ಅಪೂರ್ವವಾದಂತಹ ಒಂದು ಅರ್ಥವನ್ನು ಹೇಳಿದಾಗಾಯ್ತು. ಅಪೂರ್ವವಾದ ಅರ್ಥವನ್ನು ಹೇಳುವುದು ಯಾವತ್ತೂ ಕೂಡ ಇನ್ನೂ ಹೆಚ್ಚಿನ ಮಹತ್ವದ ಸಂಗತಿ. ಅಭ್ಯಾಸ, ಅಪೂರ್ವತ, ಫಲಂ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಇಲ್ಲಿವರೆಗೆ ಗೊತ್ತಿಲ್ಲದೆ ಇರುವಂತಹ ಹೊಸ ಅರ್ಥವನ್ನು ಹೇಳಿದ್ರೆ ಅದಕ್ಕೊಂದು ಮಹತ್ವ ಇರ್ತದೆ. ಆ ವಿಷಯದಲ್ಲಿ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲ ಕಡೆ ಬಂದಿರುವಂತಹ ವಿಚಾರ ಇದೆ. ವಿಷ್ಣುವನ್ನೇ ಇಲ್ಲಿ ಸ್ವೀಕಾರ ಮಾಡಿದ್ರೆ, ಅಗ್ನಿಯನ್ನು ಬಿಟ್ಟು ವಿಷ್ಣುವಿನ ಅರ್ಥ ಸ್ವೀಕಾರ ಮಾಡಿದ್ರೆ ಅಪೂರ್ವವಾದ ಅರ್ಥವನ್ನು ಹೇಳಿದಾಗಾಯ್ತು. ಆವಾಗ ಅದು ಅಭ್ಯಾಸ ಅನ್ನುವ ತಾತ್ಪರ್ಯ ಲಿಂಗಕ್ಕಿಂತ ಅದು ಪ್ರಬಲ ಆಯ್ತಲ್ಲ ಅಂತ ಇನ್ನೊಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಪೂರ್ವಪಕ್ಷದವ್ರು ಹೇಳ್ತಾರೆ ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ ಅಂತ ಇನ್ನೊಂದಿದೆ ತಾತ್ಪರ್ಯ ಲಿಂಗ. ಅದನ್ನು ನೀವು ಗಮನಿಸ್ಬೇಕು. ನಾವು ಹೇಳಿದ್ರೆ ನೀವು ಹೇಗೆ ನಿರಾಕರಣೆ ಮಾಡಿದ್ರಿ, ಅದಕ್ಕಿಂತ ಇನ್ನೂ ಕೆಲವು ತಾತ್ಪರ್ಯ ಲಿಂಗಗಳಿವೆ ಅಲ್ಲ. ಅದೇನು
ಅರ್ಥವಾದ ಅಂದ್ರೆ ಏನೋ ಅದೊಂದು ಪ್ರಯೋಜನದ ಅನುವಾದ. ಈಗ ನೀವು ಇದನ್ನು ತಿಳ್ಕೊಂಡ್ರೆ ನಿಮ್ಗೊಂದೇನೋ ಲಾಭ ಆಗ್ತದೆ ಅಂತ ಪ್ರಯೋಜನದ ಅನುವಾದ. ಅದೇನು? ಸ ಏತದೇವಂ ವಿದ್ವಾನ್ ಉಪಾಸ್ತೆ ಅಪಹತೆ ಪಾಪಕೃತ್ಯಾಂ ಲೋಕಿ ಭವತಿ ಸರ್ವಮಾಯು ಏತಿ ಇತಿ ಅರ್ಥವಾದ. ಯಾರು ಹೀಗೆ ಅಗ್ನಿಯ ಜ್ಞಾನವನ್ನು ಪಡ್ಕೋತಾನೋ ಅವನು ಹಾಗೆ ಉಪಾಸನೆ ಮಾಡಿದವನು ಸರ್ವಮಾಯು ಏತಿ ಎಲ್ಲ ಜ್ಞಾನವನ್ನು ಪಡ್ಕೋತಾನೆ, ಮುಂದೆ ಮುಕ್ತನಾಗ್ತಾನೆ ಅಂತ ಅದ್ರ ಫಲ ವರ್ಣನೆ ಮಾಡಿದ್ದಾರೆ. ಅದರಿಂದ ಅಗ್ನಿಯ ಜ್ಞಾನವನ್ನು ಪ್ರತಿಪಾದನೆ ಮಾಡುವುದರಲ್ಲೇ ಶಾಸ್ತ್ರಗಳ ತಾತ್ಪರ್ಯ ಇದೆ. ಅದರಿಂದ ಅಗ್ನಿಯನ್ನೇ ಒಪ್ಪಬೇಕು ಅಂತ ಪೂರ್ವಪಕ್ಷದ ಅವರ ಅಭಿಪ್ರಾಯ. ಅರ್ಥವಾದಸ್ಯ ಚ ಅಪೂರ್ವತಾಯಾಹ ಪ್ರಾಬಲ್ಯಾತ್. ನೀವು ಅಭ್ಯಾಸಕ್ಕಿಂತ ಅಪೂರ್ವತ ಅನ್ನೋದು ಪ್ರಬಲ ಅಂತ ಹೇಳಿದ್ರಲ್ಲ, ಅಪೂರ್ವತಕ್ಕಿಂತ ಅರ್ಥವಾದ ಪ್ರಬಲ. ಅತಃ ಅಕ್ಷಿಯಾದಿತ್ಯಸ್ಥ ಅಗ್ನಿದೇವ ಇತಿ ಸಯೇವ ಆನಂದಮಯ. ಅದಂತ ಕೊನೆಗೇನಾಯ್ತು? ಅಕ್ಷಿಯಲ್ಲೂ ಕಣ್ಣಿನಲ್ಲಿಯೂ ಸೂರ್ಯನಲ್ಲೂ ಎರಡೂ ಕಡೆ ಇರುವವನು ಅಗ್ನಿಯೇ. ಆದ್ರಿಂದ ಆದಿತ್ಯಸ್ಥನಾದವನೇ ಅಗ್ನಿ ಆನಂದಮಯ ನೀವು ತೀರ್ಮಾನ ಮಾಡಿದ್ದೀರಿ. ಈಗ ಅಗ್ನಿಯಲ್ಲಿಯೂ ಆದಿತ್ಯನಲ್ಲೂ ಇರುವವನು ಒಬ್ಬನೇ ಅಂತ ಆದ್ಮೇಲೆ ಅವನೇ ಆನಂದಮಯ ಅಂತ ಆಯ್ತು. ವಿಷ್ಣು ಆನಂದಮಯ ಆಗ್ಲಿಲ್ಲ. ಆನಂದಮಯ, ಪ್ರಾಣಮಯ, ಮನೋಮಯ ಇತ್ಯಾದಿ ಶಬ್ದದಿಂದ ವಾಚ್ಯನಾದವನು ವಿಷ್ಣು ಆಗ್ಲಿಲ್ಲ, ಹೊರತು ಇವನೇ ಅಗ್ನಿ ಆಗಿಬಿಟ್ಟ ಅಂತ ಹೀಗಾದ್ರ ತಾತ್ಪರ್ಯ. ನ ಕೇವಲ ಅಗ್ನೇಹ ಅಕ್ಷಿಸ್ತತ್ವ ಸಿದ್ಧ ಆನಂದಮಯತ್ವ ಪ್ರಾಪ್ತಿ. ಆನಂದಮಯತ್ವ ವಿಷ್ಣುವಿಗೆ ಅಂತ ನೀವು ಹೇಳಿದ್ರಿ, ಆದ್ರೆ ನಾವು ಪೂರ್ವ ಪಕ್ಷದವರು ಹೇಳಿದ್ವಿ ಅಗ್ನಿಗೆ ಆನಂದಮಯತ್ವ ಅಂತ. ಅಗ್ನಿಯೇ ಕಣ್ಣಿನಲ್ಲಿರುವವನಾದ್ರಿಂದ, ಸೂರ್ಯನಲ್ಲೂ ಕಣ್ಣಿನಲ್ಲೂ ಅವನೇ ಇರುವವನಾದ್ರಿಂದ ಆನಂದಮಯತ್ವ ಅಂತ ಅನ್ನೋದು ಅಗ್ನಿಗೆ ಪ್ರಾಪ್ತ ಆಯಿತು, ಹೊರತು ವಿಷ್ಣುವಿಗೆ ಪ್ರಾಪ್ತ ಆಗಲಿಲ್ಲ. ಇನ್ನೊಂದು ಸ್ವಾರಸ್ಯದ ಸಂಗತಿ ಅಂದ್ರೆ, ಕಿಂತು ಯದ್ ವಿಷ್ಣು ಜ್ಞಾನಾದೇವ ಮೋಕ್ಷ ಇತಿ ಮತಂ. ನೀವು ಸಿದ್ಧಾಂತಿಗಳು ವಿಷ್ಣುವಿನ ತಿಳ್ಕೊಂಡ್ರೆ ಮೋಕ್ಷ ಆಗ್ತದೆ ಅಂತ ಹೇಳ್ತಾ ಇದ್ದೀರಲ್ಲ, ತದಪಿ ಬಾಧಿತಂ, ಅದು ಕೂಡ ಸರಿಯಾಗಲಿಲ್ಲ. ಈಗ ಆನಂದಮಯತ್ವ ಅಂತ ಅನ್ನೋದು ಬಹಳ ಪ್ರಧಾನವಾದ ಲಕ್ಷಣ. ಅದನ್ನ ಹಿಂದೆ ನಾವು ನೋಡಿದ್ದೇವೆ. ಆನಂದಮಯಾದಿ ಮೊದಲ 5 ಅಧಿಕರಣಗಳೇನು ಬಂದಿವೆ ಅಲ್ಲ, ಆ ಅಧಿಕರಣದಂತ ಅನ್ನುವುದು ಸಕಲ ಶಾಸ್ತ್ರಗಳ ಸಾರ ಅಂತ ನಾವೇ ಸಿದ್ಧಾಂತಿಗಳು ಹೇಳಿದ್ದೇವೆ. ಹಾಗಿದ್ದ ಮೇಲೆ ಆನಂದಮಯತ್ವ ಅಂತ ಅನ್ನೋದೊಂದು ವಿಷ್ಣುವಿನಲ್ಲಿ ಬರೋದು ಬಹಳ ಮುಖ್ಯ. ಒಂದು ವೇಳೆ ಅದು ಬರದೇ ಹೋದ್ರೆ, ಅದು ಬೇರೆಯವ್ರಿಗೆ ಬಂದ್ಬಿಟ್ರೆ ವಿಷ್ಣುವನ್ನು ಹೊರತುಪಡಿಸಿ ಬೇರೆ ಯಾರ್ದೋ ಜ್ಞಾನದಿಂದ ಮೋಕ್ಷ ಅವರೇ ಸರ್ವಜ್ಞರು ಆಗಿಬಿಡ್ತದೆ. ಅದನ್ನು ಈಗ ಪೂರ್ವ ಪಕ್ಷದವ್ರು ಹೇಳ್ತಿದ್ದಾರೆ. ವಿಷ್ಣು ಜ್ಞಾನದಿಂದ ಮೋಕ್ಷ ಅಂತ ನೀವೇನು ಸಿದ್ಧಾಂತಗಳ ಅಭಿಪ್ರಾಯ ಪಟ್ಟಲ್ಲ, ತದಪಿ ಬಾಧಿತಂಶ, ಅದು ಕೂಡ ಸರಿಯಲ್ಲ ಅನ್ನೋದನ್ನ ಆಚಾರ್ಯರು ಅತಃ ಎಂಬ ಭಾಷ್ಯದಿಂದ ಹೇಳ್ತಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆ ಮಾತುಗಳಿಂದ ಅವರು ವರ್ಣನೆ ಮಾಡ್ತಿದ್ದಾರೆ. ಯತಃ ಅಗ್ನಿ ಅಕ್ಷಿಸ್ತಃ ತಜ್ಞಾನ ಮೋಕ್ಷೋಪಿ ಭವೇತ್. ಟೀಕಾವಾಕ್ಯ. ಅಗ್ನಿಯೇ ಕಣ್ಣಿನಲ್ಲಿರೋದ್ರಿಂದ ಅವನ ಜ್ಞಾನದಿಂದ ಮೋಕ್ಷ ಆಗ್ತದೆ. ತದ್ಯಥ ಅಂತ ವೇದವಾಕ್ಯ ಇದೆ ಅಲ್ಲಿ ಮುಂದೆ. ಈ ಛಾಂದೋಗ್ಯೋಪನಿಷತ್ತಿನ 4ನೇ ಅಧ್ಯಾಯದ 15ನೇ ಮಂತ್ರ ಏನಿದೆಯಲ್ಲ, ಅಲ್ಲಿ ತದ್ಯಥ ಪುಷ್ಕರ ಪರಾಶೆ ಆಪೋನುಷ್ಠಿಷ್ಯಂತೆ, ಕಮಲದ ಎಲೆ ಮೇಲೆ ಹೇಗೆ ನೀರು ನಿಲ್ಲೋದಿಲ್ವೋ ಹಾಗೆ ಅಗ್ನಿಯ ಜ್ಞಾನವನ್ನು ಪಡ್ಕೊಂಡವನಿಗೆ ಸರ್ವ ಪಾಪಗಳ ಪರಿಹಾರ ಆಗ್ತದೆ ಅಂತಿದೆ. ತಜ್ಞಾನಾತ್ ಸರ್ವಪಾಪ ಅಶ್ಲೇಷೇ ಚ ಮೋಕ್ಷಸ್ಯಾಪಿ ತದನ್ಯಥಾನುಪತ್ಯ ಉಪತ್ತೇ ಇತ್ಯರ್ಥಃ. ಅಗ್ನಿಯ ಜ್ಞಾನದಿಂದ ಸರ್ವಪಾಪಗಳ ಪರಿಹಾರ ಆದರೆ ಮೋಕ್ಷವೂ ಕೂಡ ಅದರಿಂದ ತಾನಾಗೇ ಆಗ್ತದೆ. ಪಾಪಗಳ ಸರ್ವ ಕರ್ಮಗಳ ನಾಶವೇ ಮೋಕ್ಷ. ತದನ್ಯಥಾನುಪತ್ಯ, ಮೋಕ್ಷ ಆಗುವುದೇನಿದೆ, ಮೋಕ್ಷಸ್ಯಾಪಿ ತದನ್ಯಥಾನುಪತ್ಯ. ಕರ್ಮನಾಶ ಆಗದೆ ಹೋದ್ರೆ ಮೋಕ್ಷ ಆಗೋದಿಲ್ಲ, ಕರ್ಮನಾಶ ಆಗ್ತದೆ ಮೋಕ್ಷ ಆಗೇ ಆಗ್ತದೆ ಅಂತ ಅದರ ಅಭಿಪ್ರಾಯ ಇದೆ. ಆದ್ರಿಂದ ಇಲ್ಲಿ ಕೊನೆಗೆ ಅಗ್ನಿ ಜ್ಞಾನದಿಂದ ಮೋಕ್ಷ ಆಗ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದನ್ನು ಕೂಡ ಅಲ್ಲಿ ಪೂರ್ವ ಪಕ್ಷದವರ ಅಭಿಪ್ರಾಯ ಅಂತ ಪರಿಗಣನೆ ಮಾಡಬೇಕು. ಇಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.